ಹಾಯ್ ನಮಸ್ಕಾರ. ರಾಯಚೂರಿನ ಹೊಸೂರು ಗ್ರಾಮದಲ್ಲಿರುವ ಕಲ್ಪಟ ಬಸವಣ್ಣನ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು. ಈ ಶಿವರಾತ್ರಿಗೆ ವಿಶೇಷವಾಗಿ ಕೃಷ್ಣೆ ತುಂಗೆ ಪವಿತ್ರ ಜಲವನ್ನು ತಂದು ಅಭಿಷೇಕ ಮಾಡಲಾಯಿತು. ಹಾಗೂ ಸಮಸ್ತ ಭಕ್ತಾದಿಗಳಿಗೆ ಅವರ ಕೈಯಾರ ಈ ಕೃಷ್ಣೆ ತುಂಗೆ ನೀರಿನಿಂದ ಜಲಾಭಿಷೇಕವನ್ನು ಮಾಡಿಸಲಾಯಿತು. ಹಾಗೆ ಕ್ಷೀರಾಭಿಷೇಕ ಕೂಡ ಮಾಡಲಾಯಿತು. ಬನ್ನಿ, ಈ ಕೃಷ್ಣೆ ಮತ್ತು ತುಂಗೆ ಜಲದಿಂದ ನಾವು ಅಭಿಷೇಕ ಮಾಡಿದ ಈ ಪೂಜಾ ಕಾರ್ಯಕ್ರಮವನ್ನು ತಮಗೆಲ್ಲರಿಗೂ ತೋರಿಸುತ್ತೇನೆ. ಇಲ್ಲಿ ನೋಡಿ, ಮೊದಲಿಗೆ ನಾವು ಕ್ಷೀರ ಅಭಿಷೇಕ ಮಾಡಲಾಯಿತು. ಅದಾದ ನಂತರ ಕೃಷ್ಣೆ ಮತ್ತು ತುಂಗೆ ನೀರಿನಿಂದ ಜಲಾಭಿಷೇಕವನ್ನು ಮಾಡಲಾಯಿತು. ಎಲ್ಲ ಭಕ್ತರು ಸೇರಿ ನಾವೆಲ್ಲರೂ ಈ ಜಲದಿಂದ ಅಭಿಷೇಕವನ್ನು ಮಾಡಲಾಯಿತು. ಹಾಗೆ ಬಿಲ್ವಾರ್ಚನೆಯನ್ನು ಕೂಡ ಮಾಡಲಾಯಿತು. ಇಲ್ಲಿ ನೋಡಿ, ಓಂ ನಮೋ ಬಿಲ್ವಾರ್ಚನಾಯ ನಮಃ ಅಂಥೇಳಿ ಬಿಲ್ವಾರ್ಚನೆಯನ್ನು ಮಾಡಿದೆವು. ಹಾಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದೆವು. ಎಲ್ಲ ಭಕ್ತರು ಮತ್ತು ನಮ್ಮ ಗುರುಗಳು ಎಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಇದಾದ ನಂತರ ಎಲ್ಲರೂ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ನೆರವೇರಿಸಲಾಯಿತು. ಓಂ ಪುಷ್ಪಾರ್ಚನಾಯ ನಮಃ, ಓಂ ಪುಷ್ಪಾರ್ಚನಾಯ ನಮಃ ಅಂತೇಳಿ ನಾವೆಲ್ಲರೂ ಧ್ಯಾನ ಮಾಡಿ ಮಂಗಳಾರತಿಯನ್ನು ಮಾಡಿದೆವು. ಇಲ್ಲಿ ನೋಡಿ, ಎಲ್ಲರೂ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿಯನ್ನು ಮಾಡಿದೆವು. ಅದಾದ ನಂತರ ಒಬ್ಬೊಬ್ಬರಾಗಿ ನಾವು ಕಾಯಿಗಳನ್ನು ಒಡೆದು ದೇವರಲ್ಲಿ ಬೇಡಿಕೊಂಡೆವು. ಹಾಗೂ ಮಹಾಶಿವರಾತ್ರಿಯ ಹಬ್ಬವನ್ನು ಆಚರಿಸಿದೆವು. ಈ ಮಹಾಶಿವರಾತ್ರಿಗೆ ನಾವು ವಿಶೇಷವಾಗಿ ಕೃಷ್ಣೆ ಮತ್ತು ತುಂಗೆಯಿಂದ ಜಲವನ್ನು ತಂದು ಅರ್ಪಿಸಲಾಗಿತ್ತು. मल्लिकार्जुन महाराज को, कल्पट बसवण्ण महाराज को, साधु संतान को, जय नम पार्वती सर्वत्र साधके शरण्ये त्र्यंबके देवी नारायणे नमस्ते. ओम नमः शिवाय, ओम नमः शिवाय. ಮಹಾಶಿವರಾತ್ರಿಗೆ ಮಹಾಶಿವರಾತ್ರಿಗೆ ದೇವಸ್ಥಾನಕ್ಕೆ ಬಂದ ಭಕ್ತರೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ನಾವು ಗಂಗಾ ಜಲ ಹಾಗೂ ತುಂಗೆ ಕೃಷ್ಣೆ ನೀರನ್ನು ಅವ್ರ ಕಡೆಯಿಂದ ಜಲಾಭಿಷೇಕ ಮಾಡಲಾಯಿತು. ಹಾಗೂ ನಮ್ಮೂರಿನ ಕೌನ್ಸಿಲರ್ ಅಂದರೆ ನಗರಸಭೆ ಸದಸ್ಯರಾದ ಶಂಕರಪ್ಪನವರು ಕೂಡ ಬಂದಿದ್ದರು. ಅವರು ಕೂಡ ಈ ಶಿವರಾತ್ರಿಯಲ್ಲಿ ನಾವು ತಂದ ಜಲವನ್ನು ದೇವರಿಗೆ ಜಲಾಭಿಷೇಕ ಮಾಡಿದರು. ಹಾಗೂ ಕಾಯಿಯನ್ನು ಒಡೆದು ದೇವರ ಆಶೀರ್ವಾದವನ್ನು ಪಡೆದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವರು ಕೂಡ ಗಂಗಾ ಜಲವನ್ನು, ಈ ಕೃಷ್ಣ ಮತ್ತು ತುಂಗೆ ಜಲವನ್ನು ಲಿಂಗಕ್ಕೆ ಮತ್ತು ಬಸವಣ್ಣನಿಗೆ ಅಭಿಷೇಕ ಮಾಡಿ ಆ ಆಶೀರ್ವಾದವನ್ನು ಪಡೆದರು. ಪೂಜೆಯ ನಂತರ ಕೊನೆಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಉಪವಾಸ ನಿರತ ಭಕ್ತರಿಗೆ, ಬಂದ ಭಕ್ತರಿಗೆ ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ನಮ್ಮೂರಿನ ಕೌನ್ಸಿಲರ್ ಆದ ಶಂಕರಪ್ಪನವರು ಕೂಡ ಈ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡರು. ಹಾಗೂ ಬಂದ ಭಕ್ತಾದಿಗಳು, ಉಪವಾಸ ನಿರತ ಭಕ್ತರು ಈ ಹಣ್ಣು ಹಂಪಲುಗಳನ್ನು ಸ್ವೀಕರಿಸಿ ಶಿವರಾತ್ರಿಯನ್ನು ಆಚರಿಸಿದರು. ಹಾಗೆ ಊರಿನ ಹಿರಿಯ ನಾಗರಿಕರು ಕೂಡ ಬಂದು ಗಂಗಾ ಜಲಾರ್ಪಣೆಯನ್ನು ಮಾಡಿದರು. ಹಾಗೂ ದೇವರ ಆಶೀರ್ವಾದವನ್ನು ಮಾಡಿದರು. ಹಾಗೂ ನಮ್ಮ ಗೆಳೆಯರೆಲ್ಲರೂ ಬಂದು ಈ ತುಂಗೆ ಮತ್ತು ಕೃಷ್ಣ ನೀರಿನಿಂದ ಜಲಾಭಿಷೇಕವನ್ನು ಮಾಡಿದರು. ಅನೇಕ ಗಣ್ಯರು ಬಂದು ಈ ತುಂಗೆ ಮತ್ತು ಕೃಷ್ಣ ನೀರಿನಿಂದ
ಜಲಾಭಿಷೇಕವನ್ನು ಮಾಡಿ ಆಶೀರ್ವಾದವನ್ನು ಪಡೆದರು. ಓಂ ನಮಃ ಶಿವಾಯ.